ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಆಚರಣೆ ಹಾಗೆ ಈ ಶ್ರಾವಣ ಮಾಸ ಯಾಕೆ ಮಹತ್ವವನ್ನ ಪಡೆದಿದೆ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೆ ಪ್ರಕೃತಿಯ ದೃಷ್ಟಿಯಿಂದ ಕೂಡ ಈ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಏನೆಲ್ಲ ವಿಶೇಷ ಮಹತ್ವವಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ಜೊತೆಗೆ ಶಿವಮೊಗ್ಗದ ವಿನೋಬ ನಗರದ ಇಂದಿರಾ ಅಕಾಡೆಮಿಯ ಸ್ಥಾಪಕರಾದಂತಹ ಹಾಗೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಶ್ರಾವಣ ಮಾಸದ ವಿಶೇಷತೆ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಶ್ರಾವಣ ಮಾಸದ ವಿಶೇಷತೆ ಕುರಿತು ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿ ಹೇಳ್ಬೋದಾ? ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ನಾನು ಡಾಕ್ಟರ್ ಇಂದಿರಾ ಪ್ರಕಾಶ್ ಎಸ್, ಲೇಖಕಿ, ಕವಯಿತ್ರಿ ಹಾಗೂ ಇಂದಿರಾ ಪ್ರಕಾಶ್ ಅಕಾಡೆಮಿಯ ಸಂಸ್ಥಾಪಕಿ. ಮೊದಲನೇದಾಗಿ FM ರೇಡಿಯೋ ಶಿವಮೊಗ್ಗ ಕುಟುಂಬಕ್ಕೆ ಹಾಗೂ ಈ ಕಾರ್ಯಕ್ರಮದ ಆತ್ಮೀಯ ನಿರೂಪಕರಾದ RJ ಪವಿತ್ರ ದಿನೇಶ್ ಅವರಿಗೆ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಕೃತಜ್ಞತೆಗಳು. ಇಂದು ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿರ್ತಕ್ಕಂಥ ಶ್ರಾವಣ ಮಾಸದ ವಿಶೇಷತೆ ಮತ್ತು ಮಹತ್ವವನ್ನು ಕುರಿತು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶ ದೊರೆತಿರುವುದಕ್ಕೆ ನನ್ನ ಮನಸ್ಸು ಬಹಳ ಸಂತೋಷಗೊಂಡಿದೆ. ಬನ್ನಿ, ಭಕ್ತಿ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಪ್ರಕೃತಿಯ ಸೊಬಗನ್ನು ತನ್ನೊಳಗೆ ಹೊತ್ತು ತಂದಿರುವ ಈ ಪವಿತ್ರ ಶ್ರಾವಣ ಮಾಸದ ಮಹಿಮೆಯನ್ನ ತಿಳಿಯೋಣ. ಶ್ರಾವಣ ಮಾಸದ ವಿಶೇಷತೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ 12 ತಿಂಗಳುಗಳಿಗೂ ಸಹ ತಮ್ಮದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಆದರೆ ಅವುಗಳಲ್ಲಿ ಭಕ್ತಿ, ಸಂಸ್ಕೃತಿ, ಪ್ರಕೃತಿ, ಆರೋಗ್ಯ ಮತ್ತು ಕುಟುಂಬದ ಮೌಲ್ಯಗಳನ್ನು ಒಂದೇ ಮಾಸದಲ್ಲಿ ಅನುಭವಿಸ್ತಕ್ಕಂಥ ಅವಕಾಶ ದೊರೆಯೋದಾದರೆ ಅದು ಶ್ರಾವಣ ಮಾಸ ಮಾತ್ರ ಸ್ನೇಹಿತರೆ. ಮಾಸಾನಾಂ ಶ್ರಾವಣ್ಯೋಹಂ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಈ ಮಾಸದ ಮಹಿಮೆಯನ್ನ ಸಾರುತ್ತೆ. ಶ್ರಾವಣ ಅಂಥೇಳಿ ನಾವು ಈ ಮಾಸವನ್ನ ಯಾಕೆ ಕರೆಯುತ್ತೇವೆ ಅಂದರೆ, ಪೂರ್ಣಿಮೆ ದಿವಸ ಶ್ರವಣ ನಕ್ಷತ್ರದ ಯೋಗ ಬರುತ್ತೆ. ಆದ್ರಿಂದ ಈ ತಿಂಗಳಿಗೆ ಶ್ರಾವಣ ಅಂತಕ್ಕಂಥ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಶ್ರವಣ ಅಂತ ಹೇಳಿದ್ರೆ ಕೇಳೋದು ಅಂತ. ಈ ಒಂದು ಅರ್ಥ ಈ ತಿಂಗಳಲ್ಲಿ ದೇವರ ನಾಮ, ಪುರಾಣ, ವೇದ, ಉಪನಿಷತ್ತು, ಹರಿಕತೆ, ಭಜನೆಗಳನ್ನು ಕೇಳಿದರೆ ಮನಸ್ಸು ಪವಿತ್ರವಾಗುತ್ತೆ ಅಂತಕ್ಕಂಥ ನಂಬಿಕೆ ಸಹ ಇದೆ. ಶ್ರಾವಣ ಮಾಸದ ವಿಶೇಷತೆ ಏನು ಅಂದಾಗ, ಇದು ಮಳೆಗಾಲದ ಮಧ್ಯಭಾಗ, ಭೂಮಿ ಹಸಿರು ಹೊದಿಕೆಯಿಂದ ಕೂಡಿರುತ್ತೆ ಮತ್ತು ನಗುಮೊಗದಿಂದ ಕಾಣಿಸ್ತಾ ಇರುತ್ತೆ. ನದಿಗಳು ತುಂಬಿ ಹರಿಯುತ್ತಾ ಇರ್ತವೆ. ಕೃಷಿ ಚಟುವಟಿಕೆಗಳೆಲ್ಲ ತುಂಬ ಚುರುಕಾಗಿ ನಡೀತಾ ಇರ್ತವೆ. ಪ್ರಕೃತಿಯ ಈ ಹೊಸ ಚೈತನ್ಯದ ಜೊತೆಗೆ ನಮ್ಮ ಮನಸ್ಸು ಸಹ ಶುದ್ಧವಾಗಲಿ, ನಮ್ಮ ಬದುಕು ಸಾತ್ವಿಕವಾಗಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಶ್ರಾವಣ ಮಾಸ ನೀಡುತ್ತೆ. ಈ ತಿಂಗಳಲ್ಲಿ ಉಪವಾಸ, ಜಪ, ತಪ, ಧ್ಯಾನ, ದಾನ, ಪಾರಾಯಣ ಮತ್ತು ದೇವಾಲಯಗಳ ದರ್ಶನ, ಅನ್ನದಾನ, ಗೋಸೇವೆ, ತುಳಸಿ ಪೂಜೆ, ವೃಕ್ಷಾರೋಹಣ ಮುಂತಾದ ಸತ್ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಈಗ ಶ್ರಾವಣ ಸೋಮವಾರಗಳಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ದಿನ ಶ್ರಾವಣ ಸೋಮವಾರ. ಆ ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಓಂ ನಮಃ ಶಿವಾಯ ಎಂಬ ಜಪದಿಂದ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಧೈರ್ಯ ಸಹ ದೊರೆಯುತ್ತೆ ಎಂದು ಪ್ರತೀತಿ ಇದೆ. ಮಂಗಳ ಗೌರಿ ವ್ರತವನ್ನು ಸಹ ನಾವು ಈ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡ್ತೇವೆ ಅಲ್ವಾ. ವಿವಾಹಿತ ಮಹಿಳೆಯರು ಗೌರಿದೇವಿಯನ್ನು ಪೂಜೆ ಮಾಡಿ ಕುಟುಂಬದ ಸುಖ, ಸೌಭಾಗ್ಯ ಮತ್ತು ಕ್ಷೇಮವನ್ನು ಪ್ರಾರ್ಥನೆ ಮಾಡ್ತಾರೆ. ಇದು ಮಹಿಳೆಯರ ಭಕ್ತಿ, ಶ್ರದ್ಧೆ ಮತ್ತು ಕುಟುಂಬದ ಮೇಲಿನ ಪ್ರೀತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ವ್ರತ ಆಗಿದೆ. ಈ ನಾಗರ ಪಂಚಮಿ, ಆ ನಾಗದೇವರ ಪೂಜೆಯ ಮೂಲಕ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಗೌರವ ನೀಡುವ ಸಂದೇಶವನ್ನು ಈ ಹಬ್ಬ ಸಾರುತ್ತೆ. ಪರಿಸರ ಸಮತೋಲನವನ್ನು ಕಾಪಾಡುವ ಜೀವಿಗಳ ರಕ್ಷಣೆಯ ಅಗತ್ಯವನ್ನು ಸಹ ನಮ್ಮ ಪೂರ್ವಜರು ಈ ಆಚರಣೆಯ ಮೂಲಕ ತಿಳಿಸಿದರು. ಮತ್ತು ವರಮಹಾಲಕ್ಷ್ಮಿ ವ್ರತ, ಇದಂತೂ ಎಲ್ಲ ಮಹಿಳೆಯರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಹಬ್ಬ ಅಂತಲೇ ಹೇಳಬಹುದು. ಶ್ರಾವಣ ಮಾಸದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಇದು ಸಹ ಒಂದು. ಮಹಾಲಕ್ಷ್ಮಿಯನ್ನು ಪೂಜಿಸಿ ಆರೋಗ್ಯ, ಐಶ್ವರ್ಯ, ಸಂತಾನ, ಧೈರ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಕೋರ್ತಾರೆ. ಲಕ್ಷ್ಮಿ ಅಂತೇಳಿದರೆ ಕೇವಲ ಹಣ ಅಲ್ಲ, ಉತ್ತಮ ಸಂಸ್ಕಾರ, ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬದ ನೆಮ್ಮದಿಯೂ ಆಗಿದ್ದಾಳೆ. ಸತ್ಯನಾರಾಯಣ ಸ್ವಾಮಿ ಪೂಜೆ, ಶ್ರಾವಣ ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ಅನೇಕ ಕುಟುಂಬಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು
ಮಾಡ್ತಾರೆ. ವಿಶೇಷವಾಗಿ ಶ್ರಾವಣದ ಶುಭ ದಿನಗಳಲ್ಲಿ ಅಥವಾ ಪೂರ್ಣಿಮೆಯೆಂದು ಈ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಕೆಲವು ಕುಟುಂಬಗಳಲ್ಲಿ 2ನೇ ಅಥವಾ 3ನೇ ಶುಕ್ರವಾರ ಲಕ್ಷ್ಮೀ ವ್ರತದ ಜೊತೆಗೇ ಸತ್ಯನಾರಾಯಣ ಪೂಜೆಯನ್ನು ಸಹ ಆಚರಣೆ ಮಾಡ್ತಾರೆ. ಇದು ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಈ ಪೂಜೆಯ ಸಂದೇಶ ಏನಂದರೆ ಸತ್ಯ, ಧರ್ಮ, ಭಕ್ತಿ, ಕೃತಜ್ಞತೆ ಮತ್ತು ಹಂಚಿಕೊಳ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳೋದು. ಪೂಜೆಯ ನಂತರ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ಸಮಾನತೆ ಮತ್ತು ಪ್ರೀತಿಯ ಸಂಕೇತ ಅಂತೇಳಿ ಹೇಳ್ಬೋದು. ಪಾರಾಯಣದ ಮಹತ್ವ ಏನಂದರೆ ಶ್ರಾವಣದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವಪುರಾಣ, ಭಾಗವತ, ಭಗವದ್ಗೀತೆ, ಸುಂದರಕಾಂಡ ಮುಂತಾದ ಪಾರಾಯಣಗಳನ್ನು ಭಕ್ತಿಯಿಂದ ಮಾಡ್ತಾರೆ. ಇವು ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಬಲವನ್ನು ನೀಡ್ತವೆ. ದಾನ ಮತ್ತು ಸೇವೆ ಹೇಗೆ ಮಾಡುವುದು? ಅನ್ನದಾನ, ಗೋಸೇವೆ, ಬಡವರಿಗೆ ಸಹಾಯ, ಪಕ್ಷಿಗಳಿಗೆ ಆಹಾರ, ಗಿಡಗಳನ್ನು ನೆಡೋದು, ಇವೆಲ್ಲವೂ ಸಹ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಶ್ರೇಷ್ಠ ಕಾರ್ಯಗಳಾಗಿದ್ದಾವೆ. ಶ್ರಾವಣ ಮಾಸದ ವಿಶೇಷತೆ ಕುರಿತಾಗಿ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಶ್ರಾವಣದ ನಂತರದ ಪವಿತ್ರ ಹಬ್ಬಗಳು. ಶ್ರಾವಣ ಮಾಸದ ಭಕ್ತಿಯ ವಾತಾವರಣ ನಮ್ಮನ್ನು ಭಾದ್ರಪದ ಮಾಸದಲ್ಲಿ ಬರುವ ಶ್ರೀ ಗೌರಿ ಹಬ್ಬ, ಶ್ರೀ ಗಣೇಶ ಚತುರ್ಥಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ಮಹೋತ್ಸವಗಳಿಗೆ ಸಿದ್ಧಗೊಳಿಸುತ್ತೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಂದೇಶ ಏನಂದರೆ ಶ್ರೀಕೃಷ್ಣ ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ ಅವತರಿಸಿದ. ಅವನು ನಮಗೆ ಪ್ರೀತಿ, ಸ್ನೇಹ, ಕರುಣೆ, ಕರ್ತವ್ಯ ಮತ್ತು ನಿಷ್ಕಾಮ ಕರ್ಮದ ಮಹತ್ವವನ್ನು ಬೋಧಿಸ್ತಿದ್ರು. ಭಗವದ್ಗೀತೆಯ ಮೂಲಕ ಕರ್ತವ್ಯವನ್ನು ಮಾಡಿ ಫಲವನ್ನು ದೇವರಿಗೆ ಬಿಡಿ ಎಂಬ ಅಮೂಲ್ಯ ಸಂದೇಶವನ್ನು ಲೋಕಕ್ಕೆ ನೀಡಿದರು. ಶ್ರಾವಣ ಮಾಸ ಭಕ್ತಿ, ಪ್ರಕೃತಿ, ಆರೋಗ್ಯ, ಕುಟುಂಬ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ಸಂಗಮ ಆಗಿದೆ. ಈ ಪವಿತ್ರ ಮಾಸ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ, ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ಧರ್ಮದ ಬೆಳಕನ್ನು ತುಂಬಲಿ ಎಂದು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ನನ್ನ ಆಲೋಚನೆಗಳಿಗೆ, ನನ್ನ ಮಾತುಗಳಿಗೆ ಹಾಗೂ ನನ್ನ ಭಾವನೆಗಳಿಗೆ ನಿಮ್ಮ ಅಮೂಲ್ಯ ವೇದಿಕೆಯಲ್ಲಿ ಸ್ಥಾನ ನೀಡಿದ FM ರೇಡಿಯೋ ಶಿವಮೊಗ್ಗ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ವಿಶೇಷವಾಗಿ ತಮ್ಮ ಮಧುರ ಧ್ವನಿ, ಸರಳ ನಿರೂಪಣೆ, ವಿನಯಶೀಲ ವ್ಯಕ್ತಿತ್ವ ಮತ್ತು ಹೃದಯಸ್ಪರ್ಶಿ ಮಾತುಗಳ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟ RJ ಪವಿತ್ರ ದಿನೇಶ್ ಅವರಿಗೆ ಸಹ ನನ್ನ ವಿಶೇಷ ಧನ್ಯವಾದಗಳು. ಒಬ್ಬ ಉತ್ತಮ ನಿರೂಪಕರು ಕಾರ್ಯಕ್ರಮವನ್ನು ನಡೆಸುವುದಷ್ಟೇ ಅಲ್ಲ, ಅತಿಥಿಯ ಮನದಾಳದ ಭಾವನೆಗಳನ್ನು ಶ್ರೋತೃಗಳ ಹೃದಯಕ್ಕೆ ತಲುಪಿಸುವ ಸೇತುವೆ ಆಗಿರ್ತಾರೆ. ಆ ಜವಾಬ್ದಾರಿಯನ್ನು ಸಹ ನೀವು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಆತ್ಮೀಯತೆಯಿಂದ ನಿರ್ವಹಿಸಿದ್ದೀರಿ. ನಿಮ್ಮ ಆತ್ಮೀಯ ಸ್ವಾಗತ, ಗೌರವಯುತ ಮಾತುಗಳು ಮತ್ತು ಸುಂದರ ನಿರೂಪಣೆ ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡಿ. ನಿಮ್ಮ ಮಾತಿನಲ್ಲಿರ್ತಕ್ಕಂಥ ಸೌಜನ್ಯ, ಸರಳತೆ ಮತ್ತು ವೃತ್ತಿಪರತೆ ಈ ಕಾರ್ಯಕ್ರಮದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿತು. FM ರೇಡಿಯೋ ಶಿವಮೊಗ್ಗ ಕುಟುಂಬ ಇದೇ ರೀತಿ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ತಲುಪಿಸುತ್ತಾ ಅನೇಕ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸ್ತೇನೆ. ಮತ್ತೊಮ್ಮೆ FM ರೇಡಿಯೋ ಶಿವಮೊಗ್ಗ ಕುಟುಂಬಕ್ಕೂ ಆತ್ಮೀಯ RJ ಪವಿತ್ರ ದಿನೇಶ್ ಅವರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು ಹಾಗೂ ಶುಭ ಹಾರೈಕೆಗಳು. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರಾವಣ ಮಾಸದ ವಿಶೇಷತೆ ಕುರಿತಾಗಿ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಭಾಗವಹಿಸಿ ಶ್ರಾವಣ ಮಾಸದ ವಿಶೇಷತೆ ಕುರಿತು ತಿಳಿಸ್ಕೊಟ್ರು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.